ಹೊಯ್ಸಳ ಸುದ್ದಿಗೆ ತಮಗೆಲ್ಲರಿಗೂ ಸ್ವಾಗತ. 50,000 ರೂಪಾಯಿ ಹಣವನ್ನು ಡಿಮ್ಯಾಂಡ್ ಮಾಡಿದ್ರು ನನಗೆ ಭೀಮಾ ನಾಯಕರು ಅಂತೇಳಿ ಕವಿತಾ ಮೇಡಮ್ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ದಾಖಲಾತಿ ಇದ್ರೆ ಒದಗಿಸ್ಲಿಬೇಕಾರೆ ನಾವು ಅದನ್ನು ಮಾಡ್ಬೇಕು. ಕವಿತಾರವರು ಆ ಜಾತಿ ನಿಂದನೆ ಮಾಡಿ ನಮ್ಮನ್ನ ಭಾರಿ ಹೀನಾಯ ಕಂಡಿದ್ದಾರೆ. ಭೀಮಾ ನಾಯಕರು 80 ಬಲ್ಪನ್ನ ತಗೊಂಡೋಗಿ ಮಾರಿದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದ ಸಂಗತಿ. ಅವರ ಅಧ್ಯಕ್ಷರ ತಂಗಿ ಏನವರ ಹೆಸರು ಸೌಮ್ಯ ಅಂತೇಳಿ, ಸೌಮ್ಯ ಅನ್ನೋ ಹುಡುಗಿಗೆ ಅಲ್ಲಿ ಆ ಗ್ರಂಥಪಾಲಕರು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ನಾನು ಭೀಮನಾಯಕ ಅಗ್ಗುಂದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆದ ನಾನು ಈಗ 2 ವರ್ಷದಿಂದ ಅಗ್ಗುಂದ ಗ್ರಾಮ ಪಂಚಾಯತಿಲಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಗೆ ಈಗ 2 ವರ್ಷದಿಂದ ಕೂಡ ನಮಗೆ ಇಲ್ಲ ಸಲ್ಲದ ನಮ್ಮ ಮೇಲೆ ಆರೋಪ ತಂದು ಅಧ್ಯಕ್ಷರಾಗಿರ್ತಕ್ಕಂಥ ಕವಿತಾ ಮೇಡಮ್ನವರು ನಮ್ಗಿಲ್ಲ ಸಲ್ಲದ ಆರೋಪ ಕಟ್ಟಿ ನಾವು ಅಲ್ಪಸಂಖ್ಯಾತರು, ಹಂಗಾಗಿ ಅಸ್ಪೃಶ್ಯತರು, ನಾವು ಹಂಗಾಗಿ ನೀವು ದೂರ ಕೂತ್ಕೊಳ್ರಿ ಅಂಥೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿರ್ತಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದ ಸಂಗತಿ. ಅದರಿಂದ ನಿನ್ನೆ ದಿನ ನಮ್ಮ ಮೇಲೆ ಬಂದಿರತಕ್ಕಂಥ ಆರೋಪ 50,000 ರೂಪಾಯಿ ಹಣವನ್ನು ಡಿಮ್ಯಾಂಡ್ ಮಾಡಿದ್ರು ನನಗೆ ಭೀಮಾ ನಾಯಕರು ಅಂತೇಳಿ ಕವಿತಾ ಮೇಡಮ್ ಅವ್ರು ಹೇಳಿದ್ರು. ಅದಕ್ಕೆ ನಮ್ಗೆ ಅದು ಹಣದ ವಿಚಾರ ಗೊತ್ತಿಲ್ಲ. ಆದ್ರೇನಾದ್ರು ಅದ್ರ ಬಗ್ಗೆ ದಾಖಲಾತಿ ಇದ್ರೆ ಒದಗಿಸ್ಲಿಬೇಕಾರೆ ನಾವು ಅದನ್ನು ಮಾಡ್ಕೊಳ್ತೀವಿ. ಅಧ್ಯಕ್ಷರ ತೋಟದಲ್ಲಿ ಇಟ್ಟಿರ್ತಕ್ಕಂಥ ಪೈಪನ್ನು ನಾವು ಹೋಗಿ ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲೇ ಸ್ಪಾಟಿಗೆ PDO ಮೇಡಮ್ ಅವ್ರನ್ನ ಕರೆದು ವಿಚಾರ ಮಾಡಲಾಗಿ ಮೇಡಮ್ ಅವ್ರ ತೋಟದಿಂದ ತಂದು ಮೇಡಮ್ ಅವ್ರ ತೋಟಕ್ಕೆ ಇಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಆಮೇಲೆ ಕೇಳಿದಾಗ ಶೇಖರ ಅನ್ನೋ ವಾಟರ್ ಮ್ಯಾನು ಕೊಟ್ಟು ಕಳಿಸ್ತಾ ಅಂತ ಹೇಳಿದ್ರು. ಇನ್ನೊಬ್ಬ ವಾಟರ್ ಮ್ಯಾನು ನರಸಿಂಹಯ್ಯ ಅಂತ ಹೇಳಿ ಶೇಖರ ಅನ್ನೋನು ಕೊಟ್ಟು ಕಳಿಸ್ತಾ ಅಂತೇಳಿ ಹೇಳಿ ಆಟೋ ಡ್ರೈವರು ಕೂಡ ನಾನು ದುಮ್ಮೇಳಿಯಿಂದ ತಂದೆ ಅಂತೇಳಿ ಆರೈಕೆ ಉತ್ತರ ಕೊಟ್ಟಿದ್ದಾರೆ. ಅದರಿಂದ PDO ಮೇಡಮ್ ಅವರಿಗೆ ಸ್ಥಳಕ್ಕೆ ಪರಿಶೀಲನೆ ಕರೆದು ವಿಚಾರ ಮಾಡಿ ಆ ಪೈಪ್ಗಳನ್ನ ತಗೊಂಡೋಗಿ ಪಂಚಾಯತಿಗೆ ಇಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡೋಣ, ತುರ್ತು ಸಭೆ ತೀರ್ಮಾನ ಮಾಡೋಣ ಅಂತ ಹೇಳಿದಾಗ ಬೆಳಿಗ್ಗೆ ತುರ್ತು ಸಭೆ ಕರೆದ್ರು. ತುರ್ತು ಸಭೆಗೆ ಬಂದಾಗ ಇವರು ಆ ವಾಟರ್ ಮ್ಯಾನ್ ಶೇಖರಪ್ಪನ್ನ ಅವನಿಗೆ ಹೇಳ್ಕೊಟ್ಟು ಭೀಮಾ ನಾಯಕರು 80 ಬಲ್ಪನ್ನ ತಗೊಂಡೋಗಿ ಮಾರಿದ್ದಾರೆ ಅಂತೇಳಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರವಾದ ಸಂಗತಿ. ಅದರ ವಿಚಾರವಾಗಿ ಗ್ರಾಮದಲ್ಲಿ ಬಂದು ವಿಚಾರ ಮಾಡಿಬೇಕಾರೆ, ಗ್ರಾಮದಲ್ಲಿ ಬಂದು ವಿಚಾರ ಮಾಡಿ ನಾನು ಬಲ್ಪ್ ಹಾಕಿಲ್ಲ ಅಂತಂದ್ರೆ ಬೇಕಾದ್ರೆ ಅದಕ್ಕೆ ತಪ್ಪು ಶಿಕ್ಷೆ ನಾನು ತಗೋತೀನಿ ನಾನು ಬೇಕಾರೆ. ಆದರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡಿಲ್ಲ. ನಾವು ಪರಿಶಿಷ್ಟರು ಅಂತೇಳಿ ನಮ್ಮನ್ನು ದೂರ ಇಟ್ಟು ನಮಗೆ ಹೀನಾಯವಾಗಿ ಜಾತಿ ನಿಂದನೆ ಮಾಡಿದ್ದಾರೆ. ಅಧ್ಯಕ್ಷರು ಕವಿತಾರವರು ಆ ಜಾತಿ ನಿಂದನೆ ಮಾಡಿ ನಮ್ಮನ್ನ ಭಾರಿ ಹೀನಾಯ ಕಂಡಿದ್ದಾರೆ. ನಮ್ಮ ಚೇರ್ನು ಕೂಡ ದೂರ ಹಾಕೊಂಡು ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಅದರಿಂದ ನಮಗೆ ಭಾರಿ ಮನಸ್ಸಿಗೆ ನೋವಾಗಿದೆ. ಉಪಾಧ್ಯಕ್ಷನಾಗಿ 2 ವರ್ಷ ಆದರೂ ಕೂಡ ಈ ಕವಿತಾ ಮೇಡಮ್ನವರು ಯಾವುದೇ ಕವಿತಾ ಮೇಡಮ್ ಅಧ್ಯಕ್ಷರು ಯಾವುದೇ ರೀತಿಯ ಒಂದು ಏನು ಮೆಂಬರ್ಗಳಿಗೆ ಸಮತೋಲನವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವರಿಗೆ ಕೊಡ್ತಾ ಇಲ್ಲ, ಏನು ಸವಲತ್ತು ಕೊಡ್ತಾ ಇಲ್ಲ. ಕಾರಹಳ್ಳಿ ಗ್ರಾಮಕ್ಕೆ ಯಾವುದೇ ರೀತಿ ಬಲ್ಪ್ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಸರಿಯಾಗಿ ನಡೆಸ್ತಾ ಇಲ್ಲ. ಅವ್ರಿಗೆ ಬೇಕಾದ ಊರಿಗೆ ಅವ್ರ ಮನ ಬಂದಂತೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಏನು ಸಾಮಾನ್ಯ ಸಭೆ ವರ್ಷದಲ್ಲಿ ತಿಂಗಳಿಗೊಂದು ಸಾಮಾನ್ಯ ಸಭೆ ಮಾಡಬೇಕು, ಅವರು 2 ವರ್ಷದಲ್ಲಿ 4 ಸಭೆ ಮಾಡಿದ್ದಾರೆ. ನಾವೇನು ಕಷ್ಟ ಸುಖ ಕೇಳಿದ್ರು ಕೂಡ ಅವರು ನಮಗೆ ಸ್ಪಂದಿಸಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಮೀಟಿಂಗ್ ಸಭೆ ಕರೆದ್ರು ಕೂಡ ಒಬ್ಬ ಉಪಾಧ್ಯಕ್ಷನಾಗಿರೋದ್ರಿಂದ ನಮ್ಮನ್ನು ಯಾವುದೇ ಪೂರ್ವಕ್ಕೂ ಕರೆಯಲ್ಲ ಈ ಅಧ್ಯಕ್ಷರು. ಕವಿತಾ ಮೇಡಮ್ ಅಧ್ಯಕ್ಷರು ಕರೆಯಲ್ಲ ನಮ್ಮನ್ನ. ಆದ್ರಿಂದ ನಮಗೆ ನಾವು ಇದೇ ರೀತಿ ನಮಗೆ ಕಿರುಕುಳ ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ನಾವು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ. ಇವರು ನಮ್ಮ PDO ಮೇಡಮ್, ಮಂಜುಳಾ PDO ಮೇಡಮ್ ಅವರು ಕೂತಿರ್ತಕ್ಕಂಥ ಸೀಟ್ ಮೇಲೆ ಹೋಗಿ ಅವರಿಗೆ ಗದರಿಸಿ ಅವ್ರ ಸೀಟಲ್ಲಿ ಕೂರ್ತಾರೆ. ಆ ಮೇಡಮ್ ಅವರು ಹೆದರಿ ಪಾಪ ಆಚೆ ಕಡೆಗೆ ಹೋಗ್ತಾರೆ. ಇವೆಲ್ಲ ದೌರ್ಜನ್ಯ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ ತಗೊಂಡು ಯಾವ ಊರಿಗೂ ಕೂಡ ಬ್ಲೀಚಿಂಗ್ ಪೌಡರ್ ಆಗಲಿ ಫೆನೈಲ್ ಆಗಲಿ ಹಾಕ್ಸಿಲ್ಲ. ಅದ್ರ ಬಿಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ 7ನೇ ತಿಂಗಳಲ್ಲಿ. ಆಮೇಲೆ ಡ್ರೈನೇಜಿಂದು ಕೂಡ ಸಮಯಕ್ಕೆ ಸರಿಯಾಗಿ ಮಾಡಿಸ್ದಲೆ ಯಾವಾಗ ಬೇಕೋ ಮಾಡಿಸಿ ಅದ್ರ ಬಿಲ್ ಹೆಂಗ್ ಬೇಕಂತ ಮನಸ್ಸಿಗೆ ಬಂದಂಗೆ ತಗೊಂಡಿದ್ದಾರೆ. ಯಾವುದು ಸರಿಯಾಗಿ ಮಾಹಿತಿ ಕೊಡಲ್ಲ ನಮಗೆ. ಅದರಿಂದ ಬರೀ ಎಲ್ಲ ಸುಳ್ಳು ದಾಖಲೆ ಇದು ಮಾಡಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. 50,000 ರೂಪಾಯಿ ದುಡ್ಡನ್ನ ಭೀಮಾ ನಾಯಕರು ಕೇಳಿರು ಅಂತ ಹೇಳಿ ಈ ಅಧ್ಯಕ್ಷರು ಕವಿತಾ ಮೇಡಮ್ನವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನಾ ಯಾಕೆ ಕೇಳಕ್ ಹೋಗ್ಲಿ ಅವ್ರ ಹತ್ರ 50,000 ರೂಪಾಯಿನ?
ಗ್ರಂಥಾಲಯದ ಮೇಲ್ವಿಚಾರಕರಾದಂಥ ಪ್ರಭು ಕುಮಾರ್ ಅವರು ದಿನನಿತ್ಯ ಕುಡಿದು ಬರ್ತಾರೆ ಅಂತೇಳಿ ಆಪಾದನೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಕವಿತಾ ಮೇಡಮ್ನವರು. ಪ್ರಾಮಾಣಿಕವಾಗಿ ಹುಡುಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಯಾವುದೇ ರೀತಿ ಮದ್ಯಪಾನ ಮಾಡೋದಾಗಲಿ, ಕುಡಿಯೋದಾಗಲಿ, ಯಾವುದೇ ಹುಡುಗಿ ಅಲ್ಲಿ ಬರ್ತಕ್ಕಂಥ ಹುಡುಗಿಯರಿಗೆ ಚುಡಾಯಿಸೋದಾಗಲಿ ಯಾವುದೇ ರೀತಿ ಮಾಡೋದಿಲ್ಲ ಅವನು. ಅಂತ ಒಳ್ಳೆ ಹುಡುಗ. ಅವರ ತಂಗಿಗೆ ಅಧ್ಯಕ್ಷ ಕವಿತಾ ಮೇಡಮ್ ಅಧ್ಯಕ್ಷರ ತಂಗಿಗೆ ಆ ಪ್ಲೇಸ್ ಅನ್ನು ಕೊಡಬೇಕು ಅಂತ ಹೇಳಿ ಅವರು ಇದು ಮಾಡಿದ್ದಾರೆ, ಅವರ ಮೇಲೆ ಆರೋಪ ಮಾಡಿದ್ದಾರೆ. ಅದಕ್ಕೆ ಸತ್ಯಕ್ಕೆ ದೂರವಾದ ಸಂಗತಿ ಅದು. ಅವನು ಯಾವುದೇ ರೀತಿ ಕುಡಿದು ಬರಲ್ಲ, ಯಾವುದು ಏನು ಮಾಡೋದಿಲ್ಲ. ಅವನು ಒಳ್ಳೆ ಹುಡುಗ, ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾನೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1:30 ಮತ್ತು 3ರಿಂದ ಸಂಜೆ 7 ಗಂಟೆ ಅಲ್ಲಿವರೆಗೂ ಅವನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾನೆ. ಅದರಿಂದ ಅವನ ಮೇಲೆ ಯಾವುದೇ ಅಧ್ಯಕ್ಷರ ಉದ್ದೇಶ ಅವ್ರ ತಂಗಿಗೆ, ಅವರ ಅಧ್ಯಕ್ಷರ ತಂಗಿ ಏನವರ ಹೆಸರು ಸೌಮ್ಯ ಅಂತೇಳಿ, ಸೌಮ್ಯ ಅನ್ನೋ ಹುಡುಗಿಗೆ ಅಲ್ಲಿ ಆ ಗ್ರಂಥಪಾಲಕನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ.